ನಮ್ಮ ರಾಜ್ಯದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಈ ರಾಜಕಾರಣಿಗಳಿಗಿಂತ ಅವ್ರ ಮಕ್ಕಳ ದರ್ಪಣೆ ಜಾಸ್ತಿ ಆಗೋಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಈಗಲೂ ಕೂಡ ಪೊಲೀಸರ ಮೇಲೆ ಒಬ್ಬ ಕಾಂಗ್ರೆಸ್ ಮುಖಂಡನ ಪುತ್ರ ರೌಡಿಸಮ್ ಮಾಡಿದ್ದಾನೆ ಪೊಲೀಸರ ಮೇಲೆ. ಇವ್ರ ಯೋಗ್ಯತೆಗೆ ಇವ್ರು ಯಾರು ಅಂತಲೂ ಜನರಿಗೆ ಗೊತ್ತಿರಲ್ಲ. ಅಪ್ಪನ ಹೆಸರು ಹೇಳ್ಕೊಂಡು ಈ ರೀತಿಯಾಗಿ ಮೆರಿತಾ ಇರ್ತಾರೆ. ಮಹಿಳಾ ಸಿಪಿಐ ಹಾಗೂ ಇಬ್ಬರು ಪೇದೆಗಳ ಮೇಲೆ ಹಲ್ಲೆಯನ್ನ ಮಾಡಿದಾನಂತೆ ನೋಡಿ ಈತ. ದಾವಣಗೆರೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿರೋದು. ಗಲಾಟೆ ವಿಚಾರಕ್ಕೆ ಅರೆಸ್ಟ್ ಮಾಡಲು ಹೋದಾಗ ಹೈಡ್ರಾಮಾ ಮಾಡಿದಾನೆ. ಕಾಂಗ್ರೆಸ್ ಮುಖಂಡನ ಮಕ್ಕಳು ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿರೋದು. ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಪುತ್ರ ಹಲ್ಲೆಯನ್ನ ಮಾಡಿದ್ದಾನೆ. ದಾವಣಗೆರೆಯ ಇಮಾಮ್ ನಗರದಲ್ಲಿರುವಂತ ಪೈಲ್ವಾನ್ ಮನೆ ಬಳಿ ಹಲ್ಲೆಯಾಗಿರೋದು. ಸಿಪಿಐ ಗಾಯತ್ರಿ, ಪೇದೆ ಕೆಂಚಪ್ಪ ಮತ್ತು ಹರೀಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ದಾವಣಗೆರೆ ಬಡಾವಣೆಯ ಪೊಲೀಸರು. ಕಾಂಗ್ರೆಸ್ ಮುಖಂಡನ ಮಕ್ಕಳಿವರು. ಕಾಂಗ್ರೆಸ್ ಮುಖಂಡ ಆದ್ರೆ, ಅವರ ಮಕ್ಕಳಾದ್ರೆ ಏನ್ ತಲೆಯಲ್ಲೆಲ್ಲ ಕೊಂಬಿರ್ತಾವ ಇವರಿಗೆ? ಸಿಪಿಐ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳ ಮೇಲೆ ಇವರು ಹಲ್ಲೆಯನ್ನ ಮಾಡಿದ್ದಾರೆ. ಎಂತೆಂಥವ್ರು ಇದ್ದಾರೆ ನೋಡಿ. ದಾವಣಗೆರೆ ನಗರದ ಇಮಾಮ್ ನಗರದಲ್ಲಿರುವಂಥ ಪೈಲ್ವಾನ್ ಮೇಲೆ ಹಲ್ಲೆ ಆಗಿರೋದು. ಪೈಲ್ವಾನ್ ಮನೆ ಎದುರು ಹಲ್ಲೆ ಆಗಿರೋದು. ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ದಾವಣಗೆರೆ ಬಡಾವಣೆಯ ಪೊಲೀಸರು. ಈಗ ಅಲ್ರಿ, ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ, ಅದು ಮಹಿಳಾ ಪೊಲೀಸ್ ಸಿಪಿಐ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಅಂತ ಅಂದ್ರೆ, ಇಬ್ಬರು ಕಾನ್ಸ್ಟೇಬಲ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಂದ್ರೆ ಇವರು ದರ್ಪ ನೋಡಿ. ಕಾಂಗ್ರೆಸ್ ಮುಖಂಡನ ಮಕ್ಕಳಿವರು, ಮಗ ಅಂತ ಈತ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಪುತ್ರ. ಒಳ್ಳೆ ಹೈವಾನ್ ತರ ಇದ್ದಾನೆ ನೋಡಿ, ಹೆಂಗಿದಾನ ಅವನು. ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿರೋದು. ಪೊಲೀಸ್ನವರು ನಮ್ಮ ರಕ್ಷಕರು, ಅವರನ್ನೇ ಅವ್ರಿಗೆ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿಲ್ಲ ಪಾಪ. ಒಬ್ಬ ಮಹಿಳಾ ಸಿಪಿಐ ಮೇಲೆ ಹಲ್ಲೆಯನ್ನ ಮಾಡಿದಾನೆ ಈತ. ಪೊಲೀಸ್ ಮೇಲೆ ಹಲ್ಲೆಯನ್ನ ಮಾಡ್ತಾನೆ ಅಂತ ಅಂದ್ರೆ ಈತ ದೊಡ್ಡ ಗೂಂಡಾನೇ ಇರಬೇಕು. ಹಾಗಾದ್ರೆ ಅಂದ್ರೆ ಅಪ್ಪ ಕಾಂಗ್ರೆಸ್ ಮುಖಂಡ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನೋ ದಿಮಾಕ. ಹಾಗಾದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ರೆ ಎಲ್ಲರ ಎದುರು ಹಲ್ಲೆಯನ್ನ ಮಾಡಿದ್ದಾರೆ. ಎಲ್ಲದರ ಎದುರು ಸಾಕಷ್ಟು ಜನ ನಿಂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮಹಿಳಾ ಸಿಪಿಐ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಬ್ರು ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದ್ದಾರೆ. ನೋಡಿ, ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥ ದೃಶ್ಯಾವಳಿಗಳನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಮುಖಂಡನ ಮಗ ಅಂತ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾದ್ರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಇಂಥವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾರೆ ಹಾಗಾದ್ರೆ?